ಎಂಎಲ್ಸಿ ರಾಜೇಂದ್ರ ರಾಜಣ್ಣ ಸುದ್ದಿಗೋಷ್ಠಿ ಮಧುಗಿರಿ ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಸುದ್ದಿಗೋಷ್ಠಿಯನ್ನ ನಡೆಸಿ ಮಾತನಾಡಿದ್ದಾರೆ. ಮಧುಗಿರಿ ಪಟ್ಟಣದಲ್ಲಿ ನಡೆಯಲಿರುವ ಬೃಹತ್ ಉದ್ಯೋಗ ಮೇಳ ಕುರಿತು ಸುದ್ದಿಗೋಷ್ಠಿಯನ್ನು ನಡೆಸಿದ್ದಾರೆ. ಇನ್ನು ಮಧುಗಿರಿ ತಾಲೂಕು ಬರಪೀಡಿತ ಪ್ರದೇಶ, ವಿದ್ಯಾವಂತ ಯುವಕ ಯುವತಿಯರಿಗೆ ಉದ್ಯೋಗ ಸಿಗಲಿ ಎಂಬ ದೃಷ್ಟಿಯಿಂದ ಬೃಹತ್ ಉದ್ಯೋಗ ಮೇಳವನ್ನು ಆಯೋಜನೆ ಮಾಡಲಾಗಿದೆ. ಇನ್ನು ರಾಜ್ಯದ ಪ್ರತಿಷ್ಠಿತ 75ಕ್ಕೂ ಹೆಚ್ಚು ಕಂಪನಿಗಳು ಉದ್ಯೋಗ ಮೇಳದಲ್ಲಿ ಭಾಗಿಯಾಗಲಿವೆ ಕೂಡ. ಇದೇ ತಿಂಗಳ ಮೇ 15ರಂದು ಮಧುಗಿರಿ ಶಾಸಕ ಹಾಗೂ ಮಾಜಿ ಸಚಿವ ಕೆಎನ್ ರಾಜಣ್ಣ ಅವರ ಹುಟ್ಟುಹಬ್ಬದ ಪ್ರಯುಕ್ತ ಬೃಹತ್ ಉದ್ಯೋಗ ಮೇಳವನ್ನು ಆಯೋಜನೆ ಮಾಡಲಾಗಿದೆ. ಇನ್ನು ಮಧುಗಿರಿ ಪಟ್ಟಣದ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಆವರಣದಲ್ಲಿ ನಡೆಯಲಿರುವ ಉದ್ಯೋಗ ಮೇಳ. ಈ ಒಂದು ಬೃಹತ್ ಉದ್ಯೋಗ ಮೇಳದಲ್ಲಿ ಸುಮಾರು 2,500ಕ್ಕೂ ಹೆಚ್ಚು ಯುವಕ ಯುವತಿಯರಿಗೆ ಉದ್ಯೋಗವನ್ನು ಕೊಡುವ ನಿರೀಕ್ಷೆಯೂ ಕೂಡ ಇದೆ. ಅಲ್ಲದೆ ಉದ್ಯೋಗ ಮೇಳಕ್ಕೆ ಆಗಮಿಸುವವರಿಗೆ ಉಚಿತವಾಗಿ ಹೆಲ್ತ್ ಕ್ಯಾಂಪ್ ಹಾಗೂ ಊಟದ ವ್ಯವಸ್ಥೆಯೂ ಕೂಡ ಮಾಡಲಾಗಿದೆ. ಹೆಚ್ಚಿನ ಸಂಖ್ಯೆಯಲ್ಲಿ ಯುವಕ ಯುವತಿಯರು ಈ ಒಂದು ಬೃಹತ್ ಉದ್ಯೋಗ ಮೇಳದಲ್ಲಿ ಭಾಗಿಯಾಗುವಂತೆ ಎಂಎಲ್ಸಿ ರಾಜೇಂದ್ರ ರಾಜನ್ ಅವರು ಮನವಿಯನ್ನು ಕೂಡ ಮಾಡಿಕೊಂಡಿದ್ದಾರೆ. ಬಹಳ ಜನ ಯುವಕರು ಯುವತಿಯರು ಉದ್ಯೋಗವನ್ನು ಹುಡುಕಿಕೊಂಡು ಬಹಳ ಜನ ಬೇರೆ ಬೇರೆ ಜಿಲ್ಲೆಗಳಿಗೆ ಹೋಗುವಂಥದ್ದು, ಇಲ್ಲ ಪಕ್ಕದ ಆಂಧ್ರ ರಾಜ್ಯಕ್ಕೆ ಹೋಗುವಂಥದ್ದನ್ನ ನಾವೆಲ್ಲ ನೋಡಿದ್ವಿ. ಆ ಒಂದು ದೃಷ್ಟಿ ಇಟ್ಕೊಂಡು ಒಂದು ಏನಾರೊಂದು ಯುವಕರಿಗೆ ಓದಿರುವಂಥ ವಿದ್ಯಾವಂತರಿಗೆ ಅನುಕೂಲ ಆಗಬೇಕು ಅಂತೇಳಿ ನಮ್ಮ ಮಧುಗಿರಿಯಲ್ಲಿ, ಯಾಕಂದ್ರೆ ನನಗೆ ಗೊತ್ತಿರೋ ಹಾಗೆ ಒಂದು 2-3 ದಿನ ಉದ್ಯೋಗ ಮೇಳ ಆಗಿತ್ತು. ಅದು ಬಹಳ ಜನ ಕಂಪ್ನಿಗಳು, ಒಂದು 4-5 ಕಂಪ್ನಿಗಳು ಬಂದು ಆಗಿರೋವಂಥದ್ದು ಬಿಟ್ಟರೆ, ಈ ಒಂದು ಜಿಲ್ಲಾ ಮಟ್ಟದ ಮಧುಗಿರಿ ತಾಲೂಕಿನಲ್ಲಿ ಏನೇ ಒಂದು ಬೃಹತ್ತಾದಂಥ ಉದ್ಯೋಗ ಮೇಳವನ್ನು ನಾವು ಆಯೋಜನೆ ಮಾಡಿದ್ದೀವಿ. ಈ ಒಂದು ಉದ್ಯೋಗ ಮೇಳಕ್ಕೆ ನಾವು ಹೇಳಬೇಕು ಅಂತ ಹೇಳಿದ್ರೆ, ಪ್ರತಿಷ್ಠಿತ ಕಂಪ್ನಿಗಳು ಇಡೀ ರಾಜ್ಯದಲ್ಲಿ ಬೆಂಗಳೂರು ಜೊತೆಯಾಗಿ ಕಾಬಸ್ಪೇಟೆ, ತುಮಕೂರು, ಹೊಸನ ನರಸಾಪುರ, ಸೊ ದೇವನಹಳ್ಳಿ, ಸೊ ಹೀಗೆ ಯಾವೆಲ್ಲ ಪ್ರತಿಷ್ಠಿತ ಕಂಪ್ನಿಗಳು ಒಂದು ಮಧುಗಿರಿಗೆ ಇದೇ ತಿಂಗಳು 15ನೇ ತಾರೀಕು 13ನೇ ತಾರೀಕು ನಿಮ್ಗೆಲ್ಲ ಗೊತ್ತಿರೋ ಹಾಗೆ ಸನ್ಮಾನ್ಯ ಕೆಎನ್ ರಾಜಣ್ಣನವರ ಹುಟ್ಟುಹಬ್ಬ ಇದೆ. ಆ ಹುಟ್ಟುಹಬ್ಬದ ಪ್ರಯುಕ್ತವಾಗಿ ನಾವು ಇವತ್ತು 15ನೇ ತಾರೀಕು, ಯಾಕಂದ್ರೆ 14ನೇ ತಾರೀಕು ಅಂಬೇಡ್ಕರ್ ಜಯಂತಿ ಇರೋದ್ರಿಂದ 15ನೇ ತಾರೀಕು ಮಧುಗಿರಿ ತಾಲೂಕಿನಲ್ಲಿ ನಮ್ಮ ಫಸ್ಟ್ ಏಡ್ ಡಿಗ್ರಿ ಕಾಲೇಜ್ ಏನಿದೆ, ಆ ಒಂದು ಕಾಲೇಜಿನಲ್ಲಿ ಈ ಒಂದು ಉದ್ಯೋಗ ಮೇಳವನ್ನ ಆಯೋಜನೆ ಮಾಡಿರುವಂಥದ್ದು. ಈ ಉದ್ಯೋಗ ಮೇಳದಲ್ಲಿ ಕನಿಷ್ಠ ನಮ್ಮ ರಾಜ್ಯದ 75ಕ್ಕಿಂತ ಹೆಚ್ಚು ಕಂಪ್ನಿಗಳು ಭಾಗವಹಿಸ್ತಾ ಇದ್ದಾರೆ. ಸೊ ನಾವು ಇದಕ್ಕೆ ಬಹಳಷ್ಟು ತಯಾರಿಯನ್ನ, ಏನು ನಾನು ಮುಂಚೆ ಹೇಳಿದಾಗೆ ಪ್ರಿನ್ಸಿಪಾಲ್ಸ್ಗಳು ಇರ್ಬೋದು, ಮತ್ತೆ ಹರ್ಷ, ಮಂಜುನಾಥ್ ಅವರು, ಮತ್ತೆ AC ಅವರು, ತಹಶೀಲ್ದಾರ್ ಅವರು ಬಹಳಷ್ಟು ಸಭೆಗಳನ್ನ ಮಾಡಿ ನಾವು ಒಂದು ದೊಡ್ಡ ಮಟ್ಟದಲ್ಲಿ ಒಂದು ಉದ್ಯೋಗ ಮೇಳವನ್ನು ಹಾಕಬೇಕು. ಮತ್ತೆ ಬರುವಂತವ್ರು ಯಾರು ಉದ್ಯೋಗ ಆಕಾಂಕ್ಷಿಗಳು ಯಾರು ಇರ್ತಾರೆ ಅವ್ರಿಗೂ ತೊಂದರೆ ಆಗ್ತಾ ಇರುವಂತ ರೀತಿಯಲ್ಲಿ ಒಂದು ಕಾರ್ಯಕ್ರಮ ಆಗ್ಬೇಕು, ಮತ್ತೆ ಒಂದು ಯಶಸ್ವಿ ಆಗ್ಬೇಕು. ಸುಮ್ಮನೆ ನಾವು ಕರೆಸಿ ಆಯ್ತು ಮಾಡ್ತೀವಪ್ಪ ಅಂತ ಹೇಳಿ ಕಳಿಸುವಂಥದ್ದಲ್ಲ, ಆದ್ರೆ ಬರೋವಂಥವ್ರಿಗೆ ಅನುಕೂಲ ಆಗೋ ರೀತಿಯಲ್ಲಿ ಆಗ್ಬೇಕು ಅಂತ ಹೇಳಿ ನಾವು ಬಹಳಷ್ಟು ಆಲೋಚನೆಯನ್ನ ಮಾಡಿ ಈ ಒಂದು ಉದ್ಯೋಗ ಮೇಳವನ್ನು ಆಯೋಜನೆ ಮಾಡ್ತಾ ಇರುವಂಥದ್ದು. ಈಗಾಗಲೇ ನಾವು ಆನ್ಲೈನ್ ಅಪ್ಲಿಕೇಶನ್ ಬಿಟ್ಟಿದ್ದೀವಿ. ಏನು ನಮ್ಮ ಉದ್ಯೋಗ ಮೇಳದಲ್ಲಿ ಎನ್ರೋಲ್ ಆಗ್ಬೇಕು, ಅವರ ಏನೆಲ್ಲ ಎಜುಕೇಶನ್, ಆ ಎಜುಕೇಶನ್ ಸಂಬಂಧಪಟ್ಟಂತೆ ಬರುವಂತ ಕಂಪ್ನಿಗಳಿಗೆ ತಕ್ಕನಾಗಿ ನಾವು ಈಗ ಆನ್ಲೈನ್ ಅಪ್ಲಿಕೇಶನ್ ಈಗಾಗಲೇ ಕಳೆದ 8-10 ದಿನದಿಂದ ಬಿಟ್ಟಿರೋ. ಈಗ ಇವತ್ತಿನ ನಿನ್ನೆ ಸಂಜೆ ಅಪ್ಡೇಟ್ 1,800ಕ್ಕಿಂತ ಹೆಚ್ಚು ಜನ ಈಗಾಗಲೇ ಆನ್ಲೈನ್ ಅಲ್ಲಿ ಎನ್ರೋಲ್ಮೆಂಟ್ ಆಗಿದ್ದಾರೆ. ಆನ್ಲೈನ್ ಬೇರೆ ಇರುತ್ತೆ, ಆಫ್ಲೈನ್ ಬೇರೆ. ಆಫ್ಲೈನ್ ಅಂತ ಹೇಳಿದ್ರೆ ಯಾವತ್ತೋ ಉದ್ಯೋಗ ಮೇಳ ಇರುತ್ತೆ ಅವತ್ತು ಬಂದು ಅಲ್ಲಿ ಎನ್ರೋಲ್ ಆಗುವಂಥದ್ದು. ಆದ್ರೆ ಈಗ ಆನ್ಲೈನ್ ಅಲ್ಲೇನೆ ಈಗಾಗಲೇ 1,800 ಜನಕ್ಕಿಂತ ಹೆಚ್ಚು ಎನ್ರೋಲ್ಮೆಂಟ್ ಆಗಿದ್ದಾರೆ. ಮತ್ತೆ ಏನೆಲ್ಲ ಕಂಪ್ನಿಗಳು ಬರ್ತಾ ಇದ್ದಾರೆ, ಈ ಕಂಪ್ನಿಗಳಲ್ಲಿ ಈಗ ಅವ್ರಿಗೆ ಅವಶ್ಯಕತೆ ಇರುವಂತದ್ದೇ ಕನಿಷ್ಠ 2,500 ಸಾವಿರಕ್ಕಿಂತ ಹೆಚ್ಚು ಉದ್ಯೋಗಗಳು. ಈಗ ನಾವೇ ಯಾವೆಲ್ಲ ಕಂಪ್ನಿಗಳು ಮಾತಾಡಿದೀವಿ, ಆ ಕಂಪ್ನಿಗಳು 2,000ರಿಂದ 2,500 ಸಾವಿರ ಜನ ಈಗ ವೇಕೆನ್ಸಿ ಇದೆ. ಸೊ ಆ ಒಂದು ದೃಷ್ಟಿ ಹಿಡ್ಕೊಂಡು ಈಗ ಉದ್ಯೋಗ ಆಕಾಂಕ್ಷಿ ಇರ್ತಾರೆ.